Good morning, students. Today, let us see new chapter. New chapter where before giving introduction, I'll give you some clue so that you can guess what is the new chapter we are starting with. See, you might have seen traffic signals. You might have seen the road dividers. They are made up of a particular color called red color, a particular type of material which you can see even at the night times. ನೋಡಿದ್ದೀರಾ ಅನ್ಕೋತೀನಿ. ಕೆಲವು ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ, ಶಾಲಾ ವಲಯ ನಿಧಾನವಾಗಿ ಚಲಿಸಿ, ಅಥವಾ ಹೀಗೂ ಕೊಟ್ಟಿರ್ತಾರೆ, ಏನಂದರೆ ಒಂದು ಹಂಪ್ಸ್ ಹಾಕಿರ್ತಾರೆ, ಮುಂದೆ ಅದು ಗೊತ್ತಾಗಲಿ ಅಂತ ಹಿಂದೆನೇ ಒಂದು ಬೋರ್ಡ್ ಹಾಕಿರ್ತಾರೆ. ಮತ್ತು ಈ ಡಿವೈಡರ್ಗಳದ್ದು ಲೈಟ್ಗಳು ನೋಡಿದ್ದೀರಾ ಅಂತ ಅನ್ಕೋತೀನಿ. ಆ ಡಿವೈಡರಲ್ಲಿ ಎಲ್ಲ ರೆಡ್ ಕಲರ್ ಇರುತ್ತೆ. ಸೊ ಅದು ರಾತ್ರಿ ಟೈಮ್ ಕೂಡ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇರುತ್ತೆ, ಲೈಟ್ ಎಮಿಟ್ ಮಾಡ್ತಾ ಇರುತ್ತೆ. ಹಾಗಿದ್ರೆ ಯಾವ ಮೆಟೀರಿಯಲಿಂದ ಅದೆಲ್ಲ ಆಗಿರುತ್ತೆ, ಯಾಕೆ ಅದು ರಾತ್ರಿ ಟೈಮ್ ಕೂಡ ಆ ಥರ ಕಂಟಿನ್ಯೂಸ್ ಆಗಿ ಲೈಟನ್ನು ಎಮಿಟ್ ಮಾಡ್ತಾ ಇರುತ್ತೆ ಅಂತ. ದೇ ಶುಡ್ ಬಿ ಸಮ್ ಸ್ಪೆಷಲ್ ಪ್ರಾಪರ್ಟಿ, ರೈಟ್? ಆ್ಯಂಡ್ ಈವನ್ ಯು ಮೇ ಬಿ ನೋಯಿಂಗ್, ಯು ಮೇ ಕಾಲ್ ಇಟ್ ಆ್ಯಸ್ ರೇಡಿಯಮ್. ಅದನ್ನು ರೇಡಿಯಮ್ ಅಂತ ನೀವು ಕರಿತೀರಾ. ಮತ್ತು ಹಳೆ ಕಾಲದಲ್ಲಿ ಪಂಡುಲಮ್ ಕ್ಲಾಕ್ಸ್ ಇರ್ತಾಯಿತ್ತು. ಆ ಕ್ಲಾಕಲ್ಲಿರೋ ನಂಬರ್ಸಿಗೆಲ್ಲ ಈ ರೇಡಿಯಮ್ಮಿಂದಾನೇ, ಈ ಥರ ಮೆಟೀರಿಯಲ್ಲಿಂದಾನೇ ಆ ನಂಬರ್ಸ್ನ ಮಾಡಿರ್ತಾಯಿದ್ರು. ಸೊ ರಾತ್ರಿ ಹೊತ್ತು ಕೂಡ ಟೈಮು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಕೆಲವು ದೇವರುಗಳದ್ದು ಐಡಲ್ಸು, ಮೂರ್ತಿಗಳನ್ನು ಈ ಥರ ಮೆಟೀರಿಯಲಲ್ಲಿ ಮಾಡೋರು. ಸೊ ಅದು ರಾತ್ರಿ ಹೊತ್ತು ಕೂಡ ಲೈಟ್ನ ಎಮಿಟ್ ಮಾಡ್ತಾಯಿತ್ತು. ಸೊ ವಾಟ್ ಇಸ್ ದಿಸ್ ಮೆಟೀರಿಯಲ್ ಕಾಲ್ಡ್? ವೈ ದೇ ಯೂಶಲಿ ಎಮಿಟ್ ಲೈಟ್ ಈವನ್ ಅಟ್ ದ ನೈಟ್ ಟೈಮ್ಸ್? ನೀವು ಸ್ವಲ್ಪ ಯೋಚನೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ಏನು. ಸೊ ಇನ್ನು ಎಲ್ಲೆಲ್ಲಿ ನೋಡಿದ್ದೀವಿ ಆ ಥರ ಮೆಟೀರಿಯಲನ್ನು ಅಂತ. ಐ ಆಮ್ ಗಿವಿಂಗ್ ಇಂಟ್ರೊಡಕ್ಷನ್ ಫಾರ್ ಅ ನ್ಯೂ ಚಾಪ್ಟರ್ ವಿಚ್ ಇಸ್ ಕಾಲ್ಡ್ ಚಾಪ್ಟರ್ 9 ಕಾಲ್ಡ್ ರೇಡಿಯೋ ಆ್ಯಕ್ಟಿವಿಟಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ರೇಡಿಯೋ ಆ್ಯಕ್ಟಿವಿಟಿ. ನಾವೀಗ ನೋಡೋಣ ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಏನು ಅಂತ. ಯಾಕೆ ನಾವು ಈ ರೇಡಿಯೋ ಆ್ಯಕ್ಟಿವಿಟಿನ ಓದಬೇಕು? ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ರೀಡ್ ರೇಡಿಯೋ ಆ್ಯಕ್ಟಿವಿಟಿ ಚಾಪ್ಟರ್? ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ ಚಾಪ್ಟರ್? So let us discuss about chapter 9 called radioactivity. See, radioactivity, which is a phenomenon of spontaneous emission of certain invisible radiation from some of the substances which are called radioactive ಎಲಿಮೆಂಟ್ಸ್. ಸೊ ರೇಡಿಯೋ ಆ್ಯಕ್ಟಿವಿಟಿ ಅಂತಂದರೆ ಯಾವುದೋ ಒಂದು ರೀತಿಯ ವಿಶೇಷವಾದ ಮೆಟೀರಿಯಲಿಂದ ಕಂಟಿನ್ಯೂಸ್ ಆಗಿ ಲೈಟ್ ಎಮಿಟ್ ಆಗ್ತಾನೇ ಇರುತ್ತೆ. ಆ ಲೈಟು ಹಗಲು ರಾತ್ರಿ ಆ ಥರ ಏನು ಡಿಫ್ರೆನ್ಷಿಯೇಟ್ ಮಾಡ್ದೇ ಕಂಟಿನ್ಯೂಸ್ ಆಗಿ ಎಮಿಟ್ ಆಗ್ತಾ ಇರುತ್ತೆ. ಸೊ ಆ ಮೆಟೀರಿಯಲ್ಲು ಬೇರೆ ಮೆಟೀರಿಯಲ್ಗಿಂತ ಭಿನ್ನವಾಗಿರುತ್ತೆ. ಮತ್ತು ಆ ಸಬ್ಸ್ಟೆನ್ಸು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತಂದರೆ ಅದನ್ನು ನಾವು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತಾನೆ ಕರಿತೀವಿ. ಆ್ಯಂಡ್ ದಿಸ್ ಎಲಿಮೆಂಟ್ಸ್ ಯು ಮೈಟ್ ಹ್ಯಾವ್ ಸೀನ್ ಇನ್ ದ ಪೀರಿಯೋಡಿಕ್ ಟೇಬಲ್. ನೀವು ಈ ಎಲಿಮೆಂಟ್ಸನ್ನು ಎಲ್ಲಿ ನೋಡಿರ್ತೀರಾ ಅಂತಂದರೆ ಪೀರಿಯೋಡಿಕ್ ಟೇಬಲಲ್ಲಿ ನೋಡಿರ್ತೀರಾ. ಸೊ ದೀಸ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ರೇಡಿಯಮ್, ಯುರೇನಿಯಮ್, ಥೋರಿಯಮ್, ಪೊಲಾನಿಯಮ್. ಸೊ ಆಲ್ ದಿಸ್ material we call it as a radioactive material, and all this you might have seen in the ಓಲ್ಡ್ ಐಡಲ್ಸ್. ನೀವು ಮನೇಲಿ ಹಳೇ ಕಾಲದ ಮೂರ್ತಿಗಳು ಈವನ್ ಈಗಲೂ ಬರ್ತಾ ಇದ್ದಾವೆ, ಅದ್ರಲ್ಲಿ ನೋಡಿರ್ತೀರಾ. ಮತ್ತು ಎಸ್ಪೆಷಲಿ ಯು ಮೈಟ್ ಹ್ಯಾವ್ ಸೀನ್ ದಿಸ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಇನ್ ದ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಹಾಕಿರ್ತಾರೆ, ಮತ್ತು ಡಿವೈಡರ್ಗಳಲ್ಲಿ ಹಾಕಿರ್ತಾರೆ. ಕೆಲವು ಇನ್ಸ್ಟ್ರಕ್ಷನ್ ಕೊಡಬೇಕಾದಾಗ ರಾತ್ರಿ ಹೊತ್ತಲ್ಲೂ ಅದು ಜೋರಾಗಿ ಕಾಣಬೇಕು ಅಂತ ಹೇಳಿ, ಕ್ಲಿಯರಾಗಿ ಕಾಣಬೇಕು ಅಂತ ಹೇಳಿ ರೆಡ್ ಕಲರ್ ರೇಡಿಯಮನ್ನು ಹಾಕಿ ಅದರದ್ದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಆ ರೇಡಿಯೇಷನ್ಸು ಎಮಿಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತಲ್ಲೂ ಕೂಡ ನಿಮಗೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಸೊ ಹೂ ಹ್ಯಾಸ್ ಅಬ್ಸರ್ವ್ಡ್ ದಿಸ್ ಫೆನೋಮೆನಾನ್? ಸೊ ಫಸ್ಟ್ it was observed by a French physicist called Henri Becquerel. Henri Becquerel ಅನ್ನೋ ಒಬ್ಬ ಸೈಂಟಿಸ್ಟು ಇದನ್ನು ಫಸ್ಟು ಐಡೆಂಟಿಫೈ ಮಾಡಿ, ಅಬ್ಸರ್ವ್ ಮಾಡಿ ಅದನ್ನು ಡಿಸ್ಕವರ್ ಮಾಡ್ತಾರೆ. ಸೊ ಹಾಗಾಗಿ ನಾವು ರೇಡಿಯೋ ಆ್ಯಕ್ಟಿವಿಟಿನ ಯಾವುದ್ರ ಮುಖಾಂತರ ಅಳಿತಾ ಇದ್ದೋ ಅಂದರೆ, ಮತ್ತು ಅದು ಯೂನಿಟ್ನ ಹೇಗೆ ತಗೋತಾ ಇದ್ದೋ ಅಂತಂದರೆ, ಇಟ್ ಈಸ್ ಬೈ ಹಿಸ್ ನೇಮ್ ಕಾಲ್ಡ್ ಬೆಕ್ವೆರಲ್. ಸೊ ಬೆಕ್ವೆರಲ್ ಅನ್ನೋ ಇದರಿಂದ
ಅದಕ್ಕಿಂತನೂ ಮುಂಚೆ ಇನ್ನೊಬ್ಬ ಸೈಂಟಿಸ್ಟು, ಅ ಲೇಡಿ ಸೈಂಟಿಸ್ಟ್ ಹೂ ವನ್ ನೊಬೆಲ್ ಪ್ರೈಸ್ ಫಾರ್ ಟ್ವೈಸ್ ಇನ್ ಹರ್ ಲೈಫ್ ಟೈಮ್. ಯಾರು ಬಹುಶಃ ಎರಡೆರಡು ಸತಿ ಹೆಂಗಸರು ನೊಬೆಲ್ ಪ್ರೈಸ್ ತಗೊಂಡಿಲ್ಲ, ಈ ಲೇಡಿ 2 ಸತಿ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ ಅವರ ಆವಿಷ್ಕಾರಗಳಿಗೆ. ಅದರಲ್ಲಿ ಅವ್ರ ಹೆಸರು ಮೇಡಮ್ ಕ್ಯೂರಿ ಅಥವಾ ಮೇರಿ ಕ್ಯೂರಿ ಅಂತ. ಸೊ ಹಾಗಾಗಿ ಬೆಕ್ವಿರಲ್ಗಿಂತ ಮುಂಚೆ ನಾವು ಕ್ಯೂರಿ ಹೆಸರಲ್ಲಿ ಈ ರೇಡಿಯೋ ಆ್ಯಕ್ಟಿವಿಟಿನ ಮೆಷರ್ ಮಾಡ್ತಾ ಇದ್ದೋ. ಸೊ ಹಾಗಾಗಿ ಈ ಕ್ಯೂರಿ, ಮೇರಿ ಕ್ಯೂರಿ, ಶಿ ಹ್ಯಾಸ್ got a very good name, and now it has been changed with the becquerel. That is 1 becquerel is equal to 1 radioactive decay per second ಅಂತ ಹೇಳಿ. There are 2 types of radioactivity. One is called natural radioactivity and the second one is artificial radioactivity. What is this natural radioactivity? See, natural radioactivity is that where usually we have a radioactive element that emits radiation by itself without any ಸ್ಟಿಮ್ಯುಲೇಷನ್. ಸೊ ಯಾವುದೇ ರೀತಿಯಾದ ಇದರ ಬೇರೆ ಸೋರ್ಸ್ ಮೇಲೆ ಡಿಪೆಂಡ್ ಆಗದೇನೆ ಅವುಗಳು ತಮ್ಮಷ್ಟಕ್ಕೆ ತಾವೇ ಏನಾದರೂ ರೇಡಿಯೇಷನ್ಸ್ನ ಎಮಿಟ್ ಮಾಡಿದರೆ ಅದನ್ನು ಏನಂತ ಕರಿತೀವಿ ಅಂದರೆ ನ್ಯಾಚುರಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ ದಿಸ್ ನ್ಯಾಚುರಲ್ ರೇಡಿಯೋ ಆ್ಯಕ್ಟಿವಿಟಿ ಕ್ಯಾನ್ ಬಿ ಎಮಿಟೆಡ್ ಬೈ ಸರ್ಟೈನ್ ಎಲಿಮೆಂಟ್ಸ್, ದಟ್ ಇಸ್ ರೇಡಿಯಮ್, ಯುರೇನಿಯಮ್, ಥೋರಿಯಮ್ ಆ್ಯಂಡ್ ಪೊಲೋನಿಯಮ್. And what is artificial radioactivity? See, artificial radioactivity is that where the substance doesn't emit radiation by itself but starts emitting radiation on bombarding with the fast moving projectiles like neutrons, deuterons or an alpha particle, etc. ಯಾವ ರೇಡಿಯೋ ಆ್ಯಕ್ಟಿವಿಟಿಯಿಂದ ಲೈಟ್ ಎಮಿಟ್ ಆಗುತ್ತೋ ಆ ಲೈಟು ಅದರಷ್ಟಕ್ಕೆ ಅದೇ ಆಗದೇ ಬೇರೆ ಯಾವುದಾದ್ರೂ ಪಾರ್ಟಿಕಲ್ಸ್ನ ಅದಕ್ಕೆ ಬೊಂಬಾರ್ಡ್ ಮಾಡಿ, ಅಂದರೆ ಫೋರ್ಸ್ ಆಗಿ ಅದ್ರ ಮೇಲೆ ಪ್ರೊಜೆಕ್ಟ್ ಮಾಡಿದಾಗ, ಅಂದರೆ ಆ ಪ್ರೊಜೆಕ್ಟೈಲ್ಸ್ ಯಾವ್ಯಾವ್ದಾಗಿರ್ಬೋದು ಅಂದರೆ ಅದು ನ್ಯೂಟ್ರಾನ್ಸ್ ಆಗಿರ್ಬೋದು ಅಥವಾ ಡ್ಯೂಟಿರಾನ್ಸ್ ಆಗಿರ್ಬೋದು, ಇಲ್ಲ ಆಲ್ಫಾ ಪಾರ್ಟಿಕಲ್ ಆಗಿರ್ಬೋದು, ಈ ಪಾರ್ಟಿಕಲ್ಸಲ್ಲಿ ಯಾವುದಾದ್ರೂ ಆಗಿರ್ಬೋದು. ಈ ಪಾರ್ಟಿಕಲ್ಸನ್ನು ನಾವು ಬೊಂಬಾರ್ಡ್ ಮಾಡಿದಾಗ ಏನು ರೇಡಿಯೋ ಆ್ಯಕ್ಟಿವಿಟಿನ ತೋರಿಸುತ್ತೋ ಎಲಿಮೆಂಟ್ಸು, ಅದನ್ನು ಆರ್ಟಿಫಿಷಿಯಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಗಾಟ್ ಕೋಬಾಲ್ಟ್ 60, ಅಯೋಡಿನ್ 131, ಫಾಸ್ಫರಸ್ 30. ಇದೆಲ್ಲ ಏನಂದರೆ ಲೈಕ್ ದೇ ಆರ್ ನಾಟ್ ದ ಒರಿಜಿನಲ್, ಲೈಕ್ ವೇರ್ ಕೋಬಾಲ್ಟ್ ಈಸ್ ನಾಟ್ ಎ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಆ್ಯಸ್ ಸಚ್, ಆ್ಯಂಡ್ ಈವನ್ ಅಯೋಡಿನ್ ಇಸ್ ನಾಟ್ ಎ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಬಟ್ ಇಫ್ ವಿ convert them by bombarding these particles, ನ್ಯೂಟ್ರಾನ್ಸ್ನೋ ಡ್ಯೂಟಿರಾನ್ಸ್ನೋ ಆ ಥರ ಏನಾದ್ರು ಬೊಂಬಾರ್ಡ್ ಮಾಡಿ ಅದರದ್ದು ಅಟೋಮಿಕ್ ನಂಬರ್ನ ಚೇಂಜ್ ಮಾಡಿದಾಗ ಅವು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ರೇಡಿಯೋ ಆ್ಯಕ್ಟಿವಿಟಿನ ನಾವು ಆರ್ಟಿಫಿಷಿಯಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ we have got 2 types, that is natural radioactivity and artificial radioactivity. So let us see the types of radiations. ನಮಗೆ ಈ ಟೈಪ್ಸ್ ಆಫ್ ರೇಡಿಯೇಷನ್ಸ್ನ ನೋಡೋಕ್ಕಿಂತ ಮುಂಚೆ ನಾವು ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಕೂಡ ತಿಳ್ಕೊಬೇಕು. ಸೊ ಹೇಗೆ ನಾವು ಇದನ್ನು ಐಡೆಂಟಿಫೈ ಮಾಡ್ತೀವಿ ಅಂತ. See, when we keep some material in the lead box, ಒಂದು ಲೆಡ್ ಬಾಕ್ಸ್ ಒಳಗಡೆ ನಾವು ಯಾವುದಾದ್ರೂ ಒಂದು ಮೆಟೀರಿಯಲ್ನ, ಐ ಮೀನ್ ಎಕ್ಸಾಂಪಲ್ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಪ್ಲೇಸ್ ಮಾಡಿ ಅದನ್ನು ಹಾಗೆ ಬಿಟ್ಟರೆ, ಸೊ ಇಟ್ ಜಸ್ಟ್ ಹ್ಯಾವ್ ಸಮ್ ಡೈವರ್ಷನ್, ಅದಕ್ಕೆ ಡೈವರ್ಷನ್ಸ್ ಬರ್ತಾ ಇರುತ್ತೆ. ಅಂದರೆ ಅವು ಈ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ ತಕ್ಷಣವೇ ಕೆಲವು ಮೂಮೆಂಟನ್ನು ತೋರಿಸುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡಿದ್ದು ಯಾರು ಅಂತಂದರೆ ಸೈಂಟಿಸ್ಟ್ ಕಾಲ್ಡ್ ರುದರ್ಫೋರ್ಡ್, ಹೆನ್ರಿ ರುದರ್ಫೋರ್ಡ್ ಅನ್ನೋ ಸೈಂಟಿಸ್ಟು ಇದನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ರುದರ್ಫೋರ್ಡ್ he showed by studying the effect of electric and magnetic field that these radiations consist of 3 different types of rays. ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟು 3 ಥರ ರೇಡಿಯೇಷನ್ಸನ್ನು ಎಮಿಟ್ ಮಾಡಬಹುದು, ರೇಗಳನ್ನ ಎಮಿಟ್ ಮಾಡ್ಬೋದು ಅಂತ ತೋರಿಸಿದ್ದೆ ರುದರ್ಫೋರ್ಡು. ಯಾವುದು ಆ ರೇಡಿಯೇಷನ್ಸು ಅಂತ. ಸೊ ದೇ ಆರ್ ಕಾಲ್ಡ್ ಆಲ್ಫಾ, ಬೀಟಾ ಆ್ಯಂಡ್ ಗ್ಯಾಮಾ. ಅದೇನಂತ ಕರಿತೀವಿ ಅಂದರೆ ಆಲ್ಫಾ, ಬೀಟಾ, ಗ್ಯಾಮಾ ಅಂತ ಕರಿತೀವಿ. ಸೊ ಹೀ ಪ್ಲೇಸ್ಡ್ ಸಮ್ ಸ್ಮಾಲ್ ಸ್ಯಾಂಪಲ್ ಆಫ್ ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಇನ್ ಎ ಕ್ಯಾವಿಟಿ ಆಫ್ ಎ ಬ್ಲಾಕ್ ಆಫ್ ಲೆಡ್. ಒಂದು ಲೆಡ್ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಅದನ್ನು ಹಿ ಜಸ್ಟ್ ಶೋಡ್ ಏನು ಮಾಡ್ತಾರೆ ಅಂತಂದರೆ ಆ ಲೆಡ್ ಬಾಕ್ಸ್ ಸುತ್ತ
ಸುತ್ತ ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಡೆವಲಪ್ ಮಾಡ್ತಾರೆ. ಸೊ ದೀಸ್ ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ಸ್ ಕಮಿಂಗ್ ಔಟ್ ಫ್ರಮ್ ಎ ನ್ಯಾರೋ ಸ್ಲಿಟ್ ವರ್ ಅಲೌಡ್ ಟು ಪಾಸ್ ಥ್ರೂ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಈ ರೇಡಿಯೇಷನ್ಸ್ ಏನು ಮಾಡ್ತವೆ ಅಂತಂದರೆ, ಈ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ಆ 3 ರೇಡಿಯೇಷನ್ಸೂ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ರೇಡಿಯೇಷನ್ಸ್ ಫೌಂಡ್ ಟು ಸ್ಪ್ಲಿಟ್ ಇಂಟು 3 ಟೈಪ್ಸ್. 3 ಡಿಫ್ರೆಂಟ್ ರೇಸ್ ಆಗಿ ಅವು ಎಮಿಟ್ ಆಗ್ತವೆ. ದ ಫಸ್ಟ್ ಟೈಪ್ ಆಫ್ ಅ ರೇ ಡಿಫ್ಲೆಕ್ಟ್ ಟುವರ್ಡ್ಸ್ ಅ ನೆಗೆಟಿವ್ ಎಲೆಕ್ಟ್ರೋಡ್ ಇಂಡಿಕೇಟ್ ದಟ್ ದೇ ಕ್ಯಾರಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕಾಲ್ಡ್ ಆಲ್ಫಾ. ಸೊ ಯಾವುದು ನೆಗೆಟಿವ್ ರಾಡ್ ಕಡೆ ಡಿಫ್ಲೆಕ್ಟ್ ಆಗುತ್ತೋ, ಯಾವುದು ನೆಗೆಟಿವ್ ರಾಡ್ ಕಡೆ ಮೂವ್ ಆಗುತ್ತೋ ಅಂಥ ರಾಡನ್ನು ಅಂಥ ರೇನ ಏನಂತ ಕರಿತೀವಿ ಅಂದರೆ ಆಲ್ಫಾ ಅಂತ ಕರಿತೀವಿ. ಸೊ ಈ ಆಲ್ಫಾ ರೇ ಯಾಕೆ ನೆಗೆಟಿವ್ ಕಡೆ ಮೂವ್ ಆಯಿತು ಅಂದರೆ ಅದರಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತು. ನಾನು ಅವತ್ತೇ ನಿಮಗೆ ಹೇಳಿದೆ, ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಮಾಡಬೇಕಾದ್ರೂ ಹೇಳಿದ್ದೀನಿ ಏನಂದರೆ, ಯಾವ ರಾಡು ಅಂದರೆ ಆಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸು ದೇ ಅಟ್ರಾಕ್ಟ್ ಅಂತ. ಸೊ ಇಲ್ಲಿ ನೆಗೆಟಿವ್ ರಾಡ್ ಕಡೆ ಮೂವ್ ಆಯಿತು ಅಂದರೆ ಆಬ್ವಿಯಸ್ಲಿ ದಟ್ ಪಾರ್ಟಿಕಲ್ ಮೈಟ್ ಹ್ಯಾವ್ ಕಂಟೈನ್ ಸಮ್ ಪಾಸಿಟಿವ್ ಚಾರ್ಜ್ ಅಂತ. ಆ್ಯಂಡ್ ಸೆಕೆಂಡ್ ಟೈಪ್ ಆಫ್ ರೇ ಇಟ್ ಡಿಫ್ಲೆಕ್ಟ್ ಟುವರ್ಡ್ಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್. ಅದೇ ಸೆಕೆಂಡ್ ಟೈಪ್ ಆಫ್ ರೇ ಏನಾಗುತ್ತೆ ಅಂತಂದರೆ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಡಿಫ್ಲೆಕ್ಟ್ ಆಗೋದ್ರಿಂದ ಆಬ್ವಿಯಸ್ಲಿ ಇಟ್ ಕಂಟೈನ್ ನೆಗೆಟಿವ್ ಚಾರ್ಜ್. ಆಬ್ವಿಯಸ್ಲಿ ಅದಕ್ಕೆ ಯಾವ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜೇ ಇರುತ್ತೆ, ಯಾಕಂದರೆ ಆ ಎಲೆಕ್ಟ್ರೋಡ್ ಬಂದು ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಅ ಥರ್ಡ್ ಟೈಪ್ ಆಫ್ ರೇ ದಟ್ ಡು ನಾಟ್ ಡಿಫ್ಲೆಕ್ಟ್ ಅಟ್ ಆಲ್, ದೇರ್ ಫೋರ್ ಇಟ್ ಸೀಮ್ಸ್ ಟು ಬಿ ನ್ಯೂಟ್ರಲ್. ಈ 3ನೇ ತರಹದ ರೇ ಏನು ಅಂದರೆ ಯಾವ ಕಡೆಗೂ ಡಿಫ್ಲೆಕ್ಟ್ ಆಗಲ್ಲ, ಅದು ಸ್ಟ್ರೈಟ್ ಹೋಗುತ್ತೆ, ಲೆಫ್ಟಿಗೂ ಡಿಫ್ಲೆಕ್ಟ್ ಆಗಲ್ಲ, ರೈಟಿಗೂ ಡಿಫ್ಲೆಕ್ಟ್ ಆಗಲ್ಲ. ಸೊ ಈಗ ಲೆಫ್ಟ್ ಸೈಡ್ ಡಿಫ್ಲೆಕ್ಟ್ ಆಗಿದ್ದೆಲ್ಲ ನಾವು ಆಲ್ಫಾ ಅಂತೀವಿ, ಯಾಕಂದರೆ ಅದು ಡಿಫ್ಲೆಕ್ಟ್ ಆಗಿದ್ದು ರಾಡ್ ಯಾವುದಾಗಿತ್ತು, ನೆಗೆಟಿವ್ ಆಗಿತ್ತು. ಅದೇ ರೈಟ್ ಕಡೆ ಆಗಿದ್ದೆಲ್ಲ ಏನು ಬೀಟಾ ಅಂತ ಕರಿತೀವಿ, ಯಾಕಂದರೆ ಆ ಎಲೆಕ್ಟ್ರೋಡ್ ಏನಾಗಿತ್ತು, ಪಾಸಿಟಿವ್ ಆಗಿತ್ತು. ಸೊ ಆಬ್ವಿಯಸ್ಲಿ ಬೀಟಾ ರೇ ಆರ್ ನೆಗೆಟಿವ್ ಅಂತ. ಸೊ ಇದು ಯಾವ ಕಡೆಗೂ ಡಿಫ್ಲೆಕ್ಟ್ ಆಗದೆ ಇಟ್ ವೆಂಟ್ ಸ್ಟ್ರೈಟ್. ಸೊ ಹಾಗಾಗಿ ಡಿಫ್ಲೆಕ್ಷನ್ ತೋರಿಸದೇ ಇರೋದ್ರಿಂದ ಈ ರೇನ ಏನಂತ ಕರಿತೀವಿ ನಾವು, ನ್ಯೂಟ್ರಲ್. ಇಟ್ ಡಸಂಟ್ ಕಂಟೈನ್ ಎನಿ ಚಾರ್ಜ್ ಅಂತ. ಆ್ಯಂಡ್ ಇಟ್ ಇಸ್ ಟರ್ಮ್ಡ್ ಆಸ್ ಗಾಮಾ ರೇ. ಅದನ್ನು ಗಾಮಾ ರೇ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್? ಈಗ ಈ ಆಲ್ಫಾ ಬೀಟಾ ಗ್ಯಾಮಾ ಇದೆ ಅಂತಂದರೆ ಅದಕ್ಕೆ ಕೆಲವು ಪ್ರಾಪರ್ಟೀಸ್ ಕೂಡ ಇರಬೇಕಾಗತ್ತೆ. ಒಂದು ಇನ್ನೊಂದರಿಂದ ಹೇಗೆ ಡಿಫ್ರೆಂಟು, ಎಷ್ಟು ಭಿನ್ನವಾಗಿದೆ ಅಂತ ಆ ಪ್ರಾಪರ್ಟೀಸ್ನ ನಾವು ಈಗ ನೋಡೋಣ. ವಾಟ್ ಆರ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್ ದೇ ಕಂಟೈನ್ ಅಂತ. ಸೊ ಕಮಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ರೇಡಿಯೇಷನ್ಸ್. ಸೊ ಫಸ್ಟು ಅವುಗಳ ನೇಚರ್ನ ನೋಡೋಣ. ಸೊ ವಾಟ್ ಆರ್ ದ ನೇಚರ್ ಆಫ್ ದ alpha beta as well as gamma anta. See, this alpha ray usually they made up of a positively charged particle and it seems to be equal to the helium nuclei. helium nuclei ಗೆ ಈಕ್ವಲ್ ಆಗಿರುತ್ತೆ ಅದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ. ಹಾಗೆಯೇ ಬೀಟಾ ಬಂದು ಇಟ್ ಇಸ್ ನೆಗೆಟಿವ್ಲಿ ಚಾರ್ಜ್ ಆ್ಯಂಡ್ ಫೌಂಡ್ ಟು ಬಿ ಐಡೆಂಟಿಕಲ್ ವಿತ್ ದ ಕ್ಯಾಥೋಡ್ ರೇಸ್. ಸಿ ಕ್ಯಾಥೋಡ್ ರೇಸ್ ದೇ ಆರ್ ನೆಗೆಟಿವ್, ಸೊ ಬೀಟಾ ರೇಸ್ ಆಲ್ಸೋ ನೆಗೆಟಿವ್ ಆ್ಯಂಡ್ ಇಟ್ ಹ್ಯಾವ್ ಸಮ್ ಪ್ರಾಪರ್ಟೀಸ್ ವಿಚ್ ಆರ್ ಐಡೆಂಟಿಕಲ್ ಅಂದರೆ ಸೇಮ್ ಇರುತ್ತೆ ಅಂತ, ಸೇಮ್ ಆಗಿರುತ್ತೆ ಕ್ಯಾಥೋಡ್. Since gamma it has got a very short wavelength, so it is with a magnetic radiation, so carry no charge. ಯಾಕೆ ಗ್ಯಾಮಾಗೆ ಚಾರ್ಜ್ ಇಲ್ಲ ಅಂತಂದರೆ ಅದು ತುಂಬ ಶಾರ್ಟೆಸ್ಟ್ ವೇವ್ಲೆಂತ್ ಆಗಿರುತ್ತೆ, ಸೊ ಆ ಮ್ಯಾಗ್ನೆಟಿಕ್ ರೇಡಿಯೇಷನ್ ಜೊತೆ, ಹಾಗಾಗಿ ಅದು ಯಾವುದೇ ತರಹದ ಚಾರ್ಜನ್ನು ಹೊಂದಿರಲ್ಲ. ಸೊ ಹಾಗಾಗಿ ಪೆನೆಟ್ರೇಷನ್ ಹೆಂಗಾಗತ್ತೆ ಅಂತ. ಸಿ if you go for the alpha rays penetration, it is weakest and stopped by aluminium foil of 0.1 millimeter. 0.1 millimeter thickness ಇರೋ ಅಲ್ಯೂಮಿನಿಯಂ ಫಾಯಿಲು ಈಸಿಯಾಗಿ ಆಲ್ಫಾ ರೇನ ಪೆನೆಟ್ರೇಟ್ನ ಸ್ಟಾಪ್ ಮಾಡ್ಬೋದು. ಇದು ತುಂಬ ವೀಕೆಸ್ಟ್ ಆಗಿರುತ್ತೆ. ಹಾಗೆಯೇ ಬೀಟಾ ತೊಗೊಂಡ್ರೆ ಇಟ್ ಇಸ್ 100 times ಮೋರ್ ಪೆನೆಟ್ರೇಟಿಂಗ್ ಪವರ್ ದೆನ್ ದ ಆಲ್ಫಾ. ಆಲ್ಫಾಗಿಂತ ಬೀಟಾ 100 times ಪವರ್ಫುಲ್ ಆಗಿರುತ್ತೆ. ಸೊ ಅದು ಏನನ್ನು ಪೆನೆಟ್ರೇಟ್ ಮಾಡ್ಬೋದು ಅಂದರೆ, ಒಂದು ಅಲ್ಯೂಮಿನಿಯಂ ಫಾಯಿಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದೆಲ್ಲ ಈ ಹೋಟೆಲ್ಸ್ ಎಲ್ಲ ಬಿಸಿಯಾಗಿರಲಿ ಅಂತ ಹೇಳಿಬಿಟ್ಟು ಅಲ್ಯೂಮಿನಿಯಂ ಫಾಯಿಲ್ ಒಳಗಡೆ ಹಾಕಿ ಅದನ್ನು ಕೊಡ್ತಾ ಇದ್ದು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಆಯಿತಾ. ಈ ಅಲ್ಯೂಮಿನಿಯಂ ಫಾಯಿಲ್ 5 millimeter thickness ಇರೋದನ್ನು ಈಸಿಯಾಗಿ ಬೀಟಾ ರೇನ ಏನು ಮಾಡುತ್ತೆ, ಪೆನೆಟ್ರೇಟ್ ಮಾಡುತ್ತೆ. ಸೊ ಅದು ಆಲ್ಫಾ ರೇಗಿಂತ 100 times ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಗಾಮಾ ತೊಗೊಂಡ್ರೆ ಇಟ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಪೆನೆಟ್ರೇಟಿಂಗ್ ಪವರ್. ಗಾಮಾ ರೇ ಏನು ಅಂದರೆ ಆಲ್ಫಾ ಮತ್ತು ಬೀಟಾಗಿಂತ ಜಾಸ್ತಿ. ಎಷ್ಟು ಜಾಸ್ತಿ ಅಂದರೆ ಬೀಟಾ ರೇಸ್ಗಿಂತ 100 times, ಹಾಗೆ ಆಲ್ಫಾ ರೇಸ್ಗಿಂತ
10,000 ಟೈಮ್ಸು ಜಾಸ್ತಿ ಪೆನೆಟ್ರೇಟಿಂಗ್ ಪವರ್ನ ಹೊಂದಿರುತ್ತೆ, ವಿಚ್ ಮೇ ಬಿ ಸ್ಟಾಪ್ಡ್ ಬೈ ಅಲ್ಯೂಮಿನಿಯಂ ಫಾಯಿಲ್ ಆಫ್ 25 ಮೀಟರ್ ಥಿಕ್ನೆಸ್. ಸೊ 25 ಸೆಂಟಿಮೀಟರ್ಸ್ ಥಿಕ್ನೆಸ್ ಅಷ್ಟು ಅಲ್ಯೂಮಿನಿಯಂ ಫಾಯಿಲ್ನ ಕೂಡ ಗ್ಯಾಮಾ ರೇಸು ಪೆನೆಟ್ರೇಟ್ ಮಾಡ್ಬೋದು. ಈ ಪ್ರಾಪರ್ಟಿನೆಲ್ಲ ಕೆಲವು ಸೈಂಟಿಫಿಕ್ ಪ್ರೊಸೀಜರ್ಸಿಗೆ ಯೂಸ್ ಮಾಡ್ಕೋತಾ ಇದ್ದೀವಿ, ಅದನ್ನು ನಾನು ಅಪ್ಲಿಕೇಶನ್ಸಲ್ಲಿ ಹೇಳ್ತೇನೆ. ವಾಟ್ ಇಸ್ ದ ವೆಲಾಸಿಟಿ? ಸಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಈ ಆಲ್ಫಾ ಬೀಟಾ ಗ್ಯಾಮಾ ಅಂತ. ಸಿ ಆಲ್ಫಾ ರೇ ದೆ ಟ್ರಾವೆಲ್ 1/10 to 1/20th ದ ವೆಲಾಸಿಟಿ ಆಫ್ ಲೈಟ್. ನಿಮಗೆ ವೆಲಾಸಿಟಿ ಆಫ್ ಲೈಟ್ ಎಷ್ಟು ಅಂತ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇಟ್ ಇಸ್ 3 lakh km/s. ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ಫಾಸ್ಟಾಗಿ ಲೈಟ್ ಹೋಗುತ್ತೆ. ಈ ಆಲ್ಫಾ ರೇಸು ಅದಕ್ಕಿಂತ 1/10 to 1/20th ಸ್ಪೀಡಲ್ಲಿ ಹೋಗುತ್ತೆ. ಹಾಗೆಯೇ ಬೀಟಾ ರೇಸ್ ತೊಗೊಂಡ್ರೆ 3 to 99 ಟೈಮ್ಸ್ ದಟ್ ಆಫ್ ಲೈಟ್, ಪರ್ಸೆಂಟ್ ದಟ್ ಆಫ್ ಲೈಟ್. ಸೊ ಇದು ಲೈಟ್ನ ವೇಗದಲ್ಲಿ ಹೋಗಲ್ಲ, ಅದಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗುತ್ತೆ. ಅದೆಷ್ಟು ಅಂದರೆ ಒಂದು 3ರಿಂದ 99 ಒಳಗಡೆ ಹೋಗುತ್ತೆ. ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್. ಬಟ್ ಗ್ಯಾಮಾ ರೇಸ್ ಇಟ್ ಆಲ್ವೇಸ್ ಟ್ರಾವೆಲ್ ವಿತ್ ದ ವೆಲಾಸಿಟಿ ಆಫ್ ಲೈಟ್. ಬಟ್ ಗ್ಯಾಮಾ ರೇ ಏನು ಅಂತಂದರೆ ಲೈಟ್ನ ವೆಲಾಸಿಟಿ ಎಷ್ಟಿದೆಯೋ ಅದೇ ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೆ ಗ್ಯಾಮಾ. ಹಾಗಾಗಿ ವೆಲಾಸಿಟಿ ಆಫ್ ಲೈಟು ಮತ್ತು ವೆಲಾಸಿಟಿ ಆಫ್ ಗ್ಯಾಮಾ ಎರಡು ಒಂದೇ ಇರುತ್ತೆ. ಸೊ ವಾಟ್ ಇಸ್ ದ ಅಯನೈಸಿಂಗ್ ಪವರ್? ಇಟ್ ಅಯನೈಸಸ್ ಸ್ಟ್ರಾಂಗ್ಲಿ. ಸೊ ದಟ್ ಅಯನೈಸಿಂಗ್ ಪವರ್ ಆಫ್ ಎ ಪಾರ್ಟಿಕಲ್ ವಿಚ್ ಇಸ್ 100 times ದ್ಯಾನ್ ದ ಬೀಟಾ ಆ್ಯಂಡ್ 10,000 times ದ್ಯಾನ್ ದ ಗ್ಯಾಮಾ. ಸೊ ಇದು ಗ್ಯಾಮಾ ರೇಸ್ಗಿಂತನೂ 10,000 times ಜಾಸ್ತಿ ಅಯನೈಸ್ ಆಗುತ್ತೆ, ಮತ್ತು ಬೀಟಾಗಿಂತ 100 times ಬೇಗ ಅಯನೈಸ್ ಆಗುತ್ತೆ. ಹಾಗೆಯೇ ಬೀಟಾ ತೊಗೊಂಡ್ರೆ ಇಟ್ ಇಸ್ ಲಿಟಲ್ ಅಯನೈಸಿಂಗ್, ದಟ್ ಇಸ್ 1/100 times ದ್ಯಾನ್ ಆಲ್ಫಾ. ಆಲ್ಫಾಗಿಂತ 100 ಪಟ್ಟು ಕಡಿಮೆ ಬೀಟಾ ಅಯನೈಸ್ ಆಗೋದು. ಹಾಗೆಯೇ ನೀವು ಗ್ಯಾಮಾ ತೊಗೊಂಡ್ರೆ ಇಟ್ ಇಸ್ ವೆರಿ ಪೂರ್ ಅಯನೈಸಿಂಗ್. ಯಾವುದಕ್ಕೆ ವೇವ್ ಲೆಂತ್ ತುಂಬ ಶಾರ್ಟ್ ಆಗಿರುತ್ತೋ ಅದರ ಅಯನೈಸಿಂಗ್ ಪವರ್ ಕಡಿಮೆ ಇರುತ್ತೆ. ಇಲ್ಲಿ ಆಲ್ಫಾದು ವೇವ್ ಲೆಂತು ಹೈಯೆಸ್ಟ್ ಇರುತ್ತೆ, ಹಾಗಾಗಿ ಇದು ಅಯನೈಸಿಂಗ್ ಪವರ್ ಜಾಸ್ತಿ ಇರುತ್ತೆ. ಸೊ ಇದೇ ಡಿಫ್ರೆನ್ಸು. ಯು ಹ್ಯಾವ್ ಟು ನೋ ದ ಡಿಫ್ರೆನ್ಸಸ್ ಬಿಟ್ವೀನ್ ಆಲ್ ದ ತ್ರೀ ಸೊ ದಟ್ ಯು ಕ್ಯಾನ್ ಈಸಿಲಿ ರೈಟ್ ಇವನ್ ದ properties of all the three. Even it has been asked ವಿತ್ ಅಲೋನ್. ಒಂದೊಂದನ್ನು ಕೇಳಿದ್ರೂ ನೀವು ಪ್ರಾಪರ್ಟೀಸ್ ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ಬರಿಬಹುದು. ಯೂಶಲಿ 3 ಪ್ರಾಪರ್ಟಿನೂ ಎಕ್ಸಾಮಲ್ಲಿ ಒಟ್ಟಿಗೆ ಕೇಳ್ತಾರೆ. ಸೊ 3 ಪ್ರಾಪರ್ಟಿನೂ ಕಂಪೇರ್ ಮಾಡಿ ನೀವು ಬರಿಬೇಕಾಗತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಈವನ್ ಆ್ಯಕ್ಚುಲಿ ರೇಡಿಯೋ ಆ್ಯಕ್ಟಿವಿಟಿ ಚಾಪ್ಟರ್ ಹೆಂಗೆ ಅಂದರೆ ನಿಮಗೆ ಡಬಲ್ ಧಮಾಕ ಥರ ಫಿಸಿಕ್ಸಲ್ಲೂ ಇದೆ, ಕೆಮಿಸ್ಟ್ರಿಯಲ್ಲೂ ಇದೆ. ಸೊ ನೀವು ಎರಡರಲ್ಲಿ ಒಂದರಲ್ಲಿ ಓದ್ಕೊಂಡ್ರು ಎರಡಕ್ಕೂ ಯೂಸ್ ಆಗುತ್ತೆ. ಫಿಸಿಕ್ಸಲ್ಲಿ ಕೇಳಿದರೆ ಫಿಸಿಕ್ಸಲ್ಲಿ ಬರಿಬೋದು, ಕೆಮಿಸ್ಟ್ರಿಯಲ್ಲಿ ಕೇಳಿದರೆ ಕೆಮಿಸ್ಟ್ರಿಯಲ್ಲಿ ಬರಿಬಹುದು. ಮತ್ತು ಒಂದು ವರ್ಷ ಐ ಥಿಂಕ್ ಇಟ್ ಇಸ್ 2017 ಅನಿಸುತ್ತೆ, 17ರಲ್ಲಿ ಫಿಸಿಕ್ಸಲ್ಲೂ ಮೇಯ್ನ್ ಕ್ವೆಶ್ಚನ್ನು ಪ್ರಾಪರ್ಟೀಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿನೇ ಆಗಿತ್ತು. ಕೆಮಿಸ್ಟ್ರಿಯಲ್ಲೂ ಮೇಯ್ನ್ ಕ್ವೆಶ್ಚನ್ನು ಪ್ರಾಪರ್ಟೀಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿನೇ ಆಗಿತ್ತು. ಆವಾಗ RS1 ಸ್ಕೀಮ್ ಇತ್ತು, ಆಗ 10 ಮಾರ್ಕ್ ಇತ್ತು. ಸೊ ಮೇಯ್ನ್ ಕ್ವೆಶ್ಚನ್ ಎರಡು ಇದೇ ಆಗಿತ್ತು. ಸೊ ಒಂದು ಕಡೆ ಓದ್ಕೊಂಡ್ರೆ ನೀವು ಎರಡನ್ನೂ ಮ್ಯಾನೇಜ್ ಮಾಡಬಹುದು. ಸೊ ವಾಟ್ ಇಸ್ ಹಾಫ್ ಲೈಫ್ ಪೀರಿಯಡ್? ಇದನ್ನು ನೀವು ಫಿಸಿಕ್ಸಲ್ಲಿ ಕೂಡ ಓದಿರ್ತೀರಾ, ಹಾಫ್ ಲೈಫ್ ಪೀರಿಯಡ್ ಅಂತ. ಸೊ ದಿಸ್ ಹಾಫ್ ಲೈಫ್ ಪೀರಿಯಡ್ ಇಸ್ ನಥಿಂಗ್ ಬಟ್ ಎ ಟೈಮ್ ಟೇಕನ್ ಬೈ ಎನಿ ಆಫ್ ದ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಟು ಡಿಸಿಂಟಿಗ್ರೇಟ್ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಟಿ ಹಾಫ್. ಇದನ್ನು ಟಿ ಹಾಫ್ ಅಂತಲೇ ಕರಿತೀವಿ. ಯಾವ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟು ಅರ್ಧ ಡಿಸಿಂಟಿಗ್ರೇಟ್ ಆಗುತ್ತೋ, ಅಂದರೆ ಅರ್ಧ ಡಿಕೆ ಆಗ್ತಾ ಹೋಗುತ್ತೋ, ಅದನ್ನು ಆ ಪೀರಿಯಡನ್ನು ನಾವು ಹಾಫ್ ಲೈಫ್ ಪೀರಿಯಡ್ ಅಂತ ತಗೋತೀವಿ. ಈ ಹಾಫ್ ಲೈಫ್ ಪೀರಿಯಡು ಯಾಕೆ ತಗೋಬೇಕು ಅಂದರೆ ಇವಕ್ಕೆಲ್ಲ ಇದನ್ನು ನಾವು ಶೆಲ್ಫ್ ಲೈಫ್, ಹಾಫ್ ಲೈಫ್ ಅಂತ ಕೆಲವು ಕಡೆ ಮೆನ್ಷನ್ ಮಾಡ್ತೀವಿ. ಶೆಲ್ಫ್ ಲೈಫ್ ಅಂದರೆ ಜೀವಿತಾವಧಿ ಅಂತ. ಇಲ್ಲಿ ಜೀವಿತಾವಧಿ ತೊಗೊಳ್ಳೋಣ ಅಂದರೆ ಇದ್ರದ್ದು ಪೀರಿಯಡ್ ತುಂಬ ಜಾಸ್ತಿ ಇರುತ್ತೆ, ಆಯಿತಾ, ವರ್ಷಾನುಗಟ್ಟಲೆ ಹೋಗುತ್ತೆ. ಹಾಗಾಗಿ ನಾವು ಹಾಫ್ ಲೈಫ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಹಾಫ್ ಲೈಫ್ ತೊಗೊಳ್ಳೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ ಒಂದು ರೇಡಿಯೋ ಆ್ಯಕ್ಟಿವಿಟಿ ಎಷ್ಟು ಡಿಕೆ ಆಗ್ತಾ ಹೋಗುತ್ತೋ ಅದು ಅಷ್ಟು ಲೈಟ್ನ ಎಮಿಟ್ ಮಾಡಿದೆ ಅಂತ ಬರುತ್ತೆ. ಸೊ ಹಾಗಾಗಿ ಅದರ ಡಿಸಿಂಟಿಗ್ರೇಟ್ ಆಗ್ತಾ ಹೋಗ್ತಾ ಇದ್ದಂಗೆ ಅದರದ್ದು ಶೆಲ್ಫ್ ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಅದಕ್ಕೆ ಹಾಫ್ ಲೈಫ್ನ ತೊಗೋತಾ ಇದ್ದೀವಿ. ಸೊ ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಬೈ lambda. So here T half is equal to half life period and the lambda is equal to decay constant.
ಅಥವಾ ಡಿಸಿಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ದ ಎಬೋವ್ ಫಾರ್ಮುಲಾ can be rewritten as lambda is equal to 0.693 by t half. ನಾವು ಡಿ ಕೆ ಕಾನ್ಸ್ಟೆಂಟ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಫ್ ವಿ ಹ್ಯಾವ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಫ್ ದಿಸ್ ವಿ ಕ್ಯಾನ್ ಗೋ ಫಾರ್ ದ ಡಿ ಕೆ ಕಾನ್ಸ್ಟೆಂಟ್. ಆ್ಯಂಡ್ ವಾಟ್ ಇಸ್ ದಿಸ್ ಹಾಫ್ ಲೈಫ್ ಪೀರಿಯಡ್ ಆಫ್ ಸಮ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಯಾವ್ಯಾವುದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ದು ಎಷ್ಟೆಷ್ಟು ಹಾಫ್ ಲೈಫ್ ಇದೆ ಅಂತ. ಸೇ ರೇಡಿಯಮ್ದು 1620 ಇಯರ್ಸ್ ಅಂತೆ. ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಹೌ ಲಾಂಗ್ ಹಾಫ್ ಲೈಫ್ ಇಟ್ ಹ್ಯಾಸ್ ಗಾಟ್ ಅಂತ. ಹಾಗಾಗಿ ನಾವು ಇಲ್ಲಿ ಶೆಲ್ಫ್ ಲೈಫ್ ಕ್ಯಾಲ್ಕುಲೇಟ್ ಮಾಡೋದೇ ಇಲ್ಲ, ಹಾಫ್ ಲೈಫನ್ನೇ ಕನ್ಸಿಡರ್ ಮಾಡಿಕೊಂಡು ಅವುಗಳ ಆ್ಯಕ್ಟಿವಿಟಿನ ಕಂಡುಹಿಡಿತೀವಿ. ಆ್ಯಂಡ್ ಯುರೇನಿಯಮ್ ಇಟ್ ಇಸ್ 9.5 into 10 to the power of 9 years ಆ್ಯಂಡ್ ಪೊಲೋನಿಯಮ್ 1.64 into 10 to the power of -8 seconds. ಇಷ್ಟು ಹಾಫ್ ಲೈಫ್ನ ಹೊಂದಿರುತ್ತೆ. ಎಕ್ಸಾಂಪಲ್ ಇದು ಹಾಫ್ ಲೈಫ್ಗೆ 3 ಮಾರ್ಕ್ ಕೇಳ್ತಿರ್ತಾರೆ, ವಾಟ್ ಈಸ್ ಹಾಫ್ ಲೈಫ್, ಗಿವ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ. ಯು ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್. ದೆನ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹಾಫ್ ಲೈಫ್? ಇಫ್ ಟಿ ಹಾಫ್ is usually measures the stability of the radioactive element. ಈ ಟಿ ಆಫ್ ಏನನ್ನು ಕೊಡುತ್ತೆ ಅಂದರೆ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟು ಎಷ್ಟು ಸ್ಟೇಬಲ್ಲು ಅನ್ನೋದನ್ನು ತೋರಿಸುತ್ತೆ. ಇಫ್ ಇಟ್ ಹ್ಯಾಸ್ ಗಾಟ್ ಅ ಲಾಂಗರ್ ಹಾಫ್ ಲೈಫ್ ಪೀರಿಯಡ್ ದೆನ್ ಇಟ್ ಈಸ್ ಮೋರ್ ಸ್ಟೇಬಲ್, ಇಟ್ ಹ್ಯಾಸ್ ಗಾಟ್ ಅ ವೆರಿ ಸ್ಟೇಬಲ್ ನ್ಯೂಕ್ಲಿಯಸ್ ಅಂತ ಅರ್ಥ. ಸೊ ಎಷ್ಟು ಜಾಸ್ತಿ ಹಾಫ್ ಲೈಫ್ ಇರುತ್ತೋ ಅಷ್ಟು ನ್ಯೂಕ್ಲಿಯಸ್ಸು ಸ್ಟೆಬಿಲಿಟಿನ ತೋರಿಸುತ್ತೆ. ಶಾರ್ಟರ್ ಹಾಫ್ ಲೈಫ್ ಪೀರಿಯಡ್ ಇಟ್ ಶೋಸ್ ಲೆಸ್ಸರ್ ಸ್ಟೆಬಿಲಿಟಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಟಿ ಹಾಫ್ which has been asked for 3 mark. And what are radio isotopes? Even radio isotopes ಕೂಡ 3 mark question. ನಿಮಗೆ ರೇಡಿಯೋ ಆ್ಯಕ್ಟಿವಿಟಿ ಹೇಗೆ ಅಂತಂದರೆ ಯು ಕ್ಯಾನ್ ಈವನ್ ಎಕ್ಸ್ಪೆಕ್ಟ್ 5 mark ಆ್ಯಂಡ್ 3 mark ಎರಡನ್ನೂ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. 5 mark ಕೇಳ್ಬೋದು, ಇಲ್ಲ 3 mark ಕೇಳ್ಬೋದು. 5 mark ಕೇಳಿದ್ರೆ ಪ್ರಾಪರ್ಟೀಸ್ ಕೇಳ್ತಾರೆ, 3 mark ಕೇಳಿದ್ರೆ ಇದೆರಡು ಇಂಪಾರ್ಟೆಂಟು. ಒಂದು ಟಿ ಹಾಫು, ಇನ್ನೊಂದು ರೇಡಿಯೋ ಐಸೋಟೋಪ್ಸು ಮತ್ತು ಅದರ ಅಪ್ಲಿಕೇಶನ್ನು. ಬಿಕಾಸ್ ವಿ ಹ್ಯಾವ್ ಗಾಟ್ ಸಮ್ 4 radio isotopes which has been mentioned in the syllabus. Even that can also be asked for 3 mark. See, these radio isotopes they are having a same atomic number. Isotopes andre gottu nimge, so which has got same atomic number but different mass number anta. Ee radio isotopes ashte yava species ge same atomic number irutte ಮತ್ತೆ different mass number irutte, adana ನಾವು radio isotopes anta karitivi. That is hydrogen with the 2 different atomic number, and similarly oxygen, where you have seen oxygen with the mass number 16 atomic number 8 ಆ ಥರನೇ ನೋಡಿದ್ದೀರಾ. ಸೊ ಹಿಯರ್ ಇಟ್ ಈಸ್ ವಿತ್ ಅ ಡಿಫ್ರೆಂಟ್ atomic mass number, that is 16, 17 and 18, where the atomic number remains the same, that is 8. And uranium, similarly we have got uranium 235 and uranium 238. ಸೊ ಕಮಿಂಗ್ ಟು ರೇಡಿಯೋ ಆ್ಯಕ್ಟಿವ್ ಡಿಸಿಂಟಿಗ್ರೇಷನ್. ಏನು ಈ ರೇಡಿಯೋ ಆ್ಯಕ್ಟಿವ್ ಡಿಸಿಂಟಿಗ್ರೇಷನ್ ಅಂದರೆ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ, ಲ್ಯಾಂಬ್ಡಾಯಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ವೇರ್ ಇಟ್ ಇಸ್ ಎ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಎನ್ ಆಲ್ಫಾ ಪಾರ್ಟಿಕಲ್ ಆರ್ ಎ ಬೀಟಾ ಪಾರ್ಟಿಕಲ್ ಫ್ರಮ್ ಎ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಸೊ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ಆಲ್ಫಾ ಅಥವಾ ಬೀಟಾ ಪಾರ್ಟಿಕಲ್ ಎಮಿಟ್ ಆಗ್ತಾ ಹೋದರೆ, ಆಲ್ಫಾ ಅಥವಾ ಬೀಟಾ ಎರಡರಲ್ಲೊಂದು ಎಮಿಟ್ ಆಗ್ತಾ ಹೋದರೆ ಅದನ್ನು ರೇಡಿಯೋ ಆ್ಯಕ್ಟಿವ್ ಡಿಸಿಂಟಿಗ್ರೇಷನ್ ಅಥವಾ ಡಿ ಕೆ ಅಂತ ಕರಿತೀವಿ. ಇದರಿಂದ ಏನು ಫಾರ್ಮ್ ಆಗುತ್ತೆ ಅಂದರೆ ದೆರ್ ಇಸ್ ಗೋಯಿಂಗ್ ಟು ಬಿ ಫಾರ್ಮೇಷನ್ ಆಫ್ ಅ ನ್ಯೂ ಎಲಿಮೆಂಟ್, ವೇರ್ ವಿಲ್ ಕಾಲ್ ಇಟ್ ಆಸ್ ಡಾಟರ್ ಎಲಿಮೆಂಟ್. ಅದನ್ನು ನಾವು ಡಾಟರ್ ಎಲಿಮೆಂಟ್ ಅಥವಾ ಡಾಟರ್ ಸೆಲ್ಸ್ ಅಂತ ಕರಿತೀವಿ. ಸೊ ಈ ಪ್ರಾಸೆಸ್ನ ನಾವು ರೇಡಿಯೋ ಆ್ಯಕ್ಟಿವ್ ಡಿ ಕೆ ಅಂತ ಕರಿತೀವಿ. ಆ್ಯಂಡ್ ಕಮಿಂಗ್ ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ ದ ಎಕ್ಸಾಮ್, ದಟ್ ಈಸ್ ಅಪ್ಲಿಕೇಶನ್ ಆಫ್ ರೇಡಿಯೋ ಐಸೋಟೋಪ್ಸ್. ನಾನು ಅವಾಗಲೇ ನಿಮ್ಗೆ ಹೇಳಿದಾಗೆ 4 ರೇಡಿಯೋ ಐಸೋಟೋಪ್ಸ್ ಓದ್ತೀರಾ. ಅದರ ಮೊದಲನೇದು ಕೋಬಾಲ್ಟ್ 60. ಸಿ ದಿಸ್ ಕೋಬಾಲ್ಟ್ 60 ವಿಚ್ ಇಸ್ ಪ್ರಿಪೇರ್ಡ್ ಬೈ ಬೊಂಬಾರ್ಡಿಂಗ್ ನ್ಯಾಚುರಲಿ ಅಕರಿಂಗ್ ಕೋಬಾಲ್ಟ್ ವಿತ್ ಅ ನ್ಯೂಟ್ರಾನ್. ನ್ಯೂಟ್ರಾನ್ ಜೊತೆ ನ್ಯಾಚುರಲ್ ನ್ಯೂಟ್ರಾನ್ ಕೋಬಾಲ್ಟನ್ನು ನ್ಯೂಟ್ರಾನ್ ಜೊತೆ ಬೊಂಬಾರ್ಡ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಕೋಬಾಲ್ಟ್ 60. ಯಾಕಂದರೆ ಕೋಬಾಲ್ಟ್ದು ಅಟೋಮಿಕ್ ಮಾಸ್ ಬಂದು 59, ಅಟೋಮಿಕ್ ನಂಬರ್ ಬಂದು 27. ಅದೇ ನ್ಯೂಟ್ರಾನ್ ಜೊತೆ ಬೊಂಬಾರ್ಡ್ ಮಾಡಿದಾಗ ಇಟ್ ಇಸ್ ಗೋಯಿಂಗ್ ಟು ಚೇಂಜ್ ಆ್ಯಸ್ ದ ಮಾಸ್ ನಂಬರ್ ಚೇಂಜಸ್ ಫಾರ್ 60 ಆ್ಯಂಡ್ ಎಮಿಷನ್ ಆಫ್ ಎ ಗಾಮಾ ರೇ. ಸೊ ಯಾಕೆ ಇದನ್ನು ಪ್ರಿಪೇರ್ ಮಾಡಬೇಕು ನಾವು ಅಂತ, ವಾಟ್ ಇಸ್ ದ ಎಸೆನ್ಷಿಯಲ್ ಆರ್ ವಾಟ್ ಇಸ್ ದ ನೆಸೆಸಿಟಿ ಆಫ್ ಪ್ರಿಪೇರಿಂಗ್ ರೇಡಿಯೋ ಐಸೋಟೋಪ್ಸ್? ಹಾಗೇ ಇದ್ದರೆ ಅವು ರೇಡಿಯೋ ಐಸೋಟೋಪ್ಸ್ ಆಗದೇ ಏನಕ್ಕೂ ಯೂಸ್ ಆಗಲ್ಲ ಅಥವಾ ಲಿಮಿಟೆಡ್ ಯೂಸೇಜ್ ಇರುತ್ತೆ. ನಾವು ಯಾವಾಗ ಈ ಎಲಿಮೆಂಟ್ಸನ್ನ ರೇಡಿಯೋ ಐಸೋಟೋಪ್ ಆಗಿ ಕನ್ವರ್ಟ್ ಮಾಡ್ತೀವಿ, ವಿ ಹ್ಯಾವ್ ಗಾಟ್ ಸಮ್ ಮೆಡಿಸಿನಲ್ ಇಂಪಾರ್ಟೆನ್ಸ್ ಅಲಾಂಗ್ ವಿತ್ ಅದರ್ ಅಪ್ಲಿಕೇಶನ್ಸ್ ಆಲ್ಸೋ. ಸೊ ಈಗ ನೋಡಿ, ಕೋಬಾಲ್ಟ್ 59 ನಾವು 60 ಕನ್ವರ್ಟ್ ಮಾಡೋದ್ರಿಂದ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್
ಕ್ಯಾನ್ಸರ್. ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ಬೋದು. ದೆನ್ ಫುಡ್ ಮೆಟೀರಿಯಲ್ ಇರ್ರೇಡಿಯೇಟೆಡ್ ಬೈ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಲಾಂಗರ್ ಟೈಮ್. ಈ ಫುಡ್ ಮೆಟೀರಿಯಲನ್ನು ಈ ಕೊಬೋಲ್ಟ್ 60ನ ಅದ್ರ ಮೇಲೆ ಪಾಸ್ ಮಾಡ್ತಾರೆ ಫುಡ್ ಮೆಟೀರಿಯಲ್ಸ್ನ. ಆ ಫುಡ್ ಮೆಟೀರಿಯಲ್ಸನ್ನು ಆ ಥರ ಪಾಸ್ ಮಾಡಿದ ಫುಡ್ ಮೆಟೀರಿಯಲ್ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿಡಬಹುದು ಅಂತ. ಎಸ್ಪೆಷಲಿ ಇಟ್ ಇಸ್ ಯೂಸ್ಡ್ ಫಾರ್ ಸೋಲ್ಜರ್ಸ್. ಈ ಸೋಲ್ಜರ್ಸ್ ಇರ್ತಾರಲ್ಲ, ಅವರು ಯೂಶಲಿ ಬಾರ್ಡರ್ಸಲ್ಲೆಲ್ಲ ಇರಬೇಕಾದ್ರೆ ಅವರಿಗೆ ಫುಡ್ ಸಪ್ಲೈ ರೆಗ್ಯುಲರಾಗಿ ಆಗ್ತಾ ಇರಲ್ಲ. ಆಗೇನು ಮಾಡ್ತಾರೆ ಅಂದರೆ ದೆಲ್ ಕ್ಯಾರಿ ದೋಸ್ ಫುಡ್ ಮೆಟೀರಿಯಲ್ ವಿಚ್ ಇಸ್ ಇರ್ರೇಡಿಯೇಟೆಡ್ ಬೈ ಕೊಬೋಲ್ಟ್ 60. ಕೊಬೋಲ್ಟ್ 60ಇಂದ ಇರ್ರೇಡಿಯೇಟ್ ಆಗಿದ್ದ ಫುಡ್ ಮೆಟೀರಿಯಲ್ನ ಕ್ಯಾರಿ ಮಾಡ್ಕೋತಾರೆ. ಸೊ ದೇ ಕ್ಯಾನ್ ಕೀಪ್ ಇಟ್ ಫಾರ್ ಸಮ್ ಲಾಂಗರ್ ಟೈಮ್, ಅಂದರೆ ಒಂದು 8 ದಿನನೋ 10 ದಿನನೋ ಆ ಥರ ಯೂಸ್ ಮಾಡ್ಬೋದು. ಮತ್ತು ನಾವು ನಮಗೆ ಈ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡೋದು ಬೇಡ ಅಂತ ಹೇಳಿದಾಗ್ಲೂ ಬೇಕಿದ್ದರೆ ಈ ರೇಡಿಯೇಷನ್ಸ್ನ ಯೂಸ್ ಮಾಡಿಕೊಂಡು ಫುಡ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು. ಜಾಮು, ಜೆಲ್ಲಿ ಇದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನಮಗೆ ನಾವು ಪ್ರಿಸರ್ವೇಟಿವ್ಸ್ ಹಾಕೇ ಹಾಕ್ತೀವಿ. ಅದ್ರ ಬದಲು ಇದನ್ನು ಮಾಡ್ಬೋದು. ಬಟ್ ಇಟ್ ಕ್ಯಾನಾಟ್ ಬಿ ಯೂಸ್ ಫಾರ್ ಅ ಲಾಂಗರ್ ಟೈಮ್. ತುಂಬ ಜಾಸ್ತಿ ದಿನ ಬರಲ್ಲ ಅಷ್ಟೇ. ಈಗ ಜಾಮು ಜೆಲ್ಲೆಲ್ಲ ತಿಂಗಳಾನುಗಟ್ಟಲೆ ಇಟ್ಕೋತೀವಿ, ಅಷ್ಟು ದಿನ ಬರದೇ ಆದ್ರೂ ಈಗ ನಾನು ಹೇಳಿದ್ನಲ್ಲ ಸೋಲ್ಜರ್ಸು, ಹಾಗೆ ಒಂದು 8-10 ದಿನ ಅಂತೂ ಫುಡ್ ಮೆಟೀರಿಯಲ್ಸು ಬರುತ್ತೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಎಸ್ಪೆಷಲಿ ಲೈಕ್ ದೋಸ್ ಆರ್ ಇನ್ ಮಿಲಿಟ್ರಿ ಆ ಥರ. ಆ್ಯಸ್ ಎ ಕೆಟಲಿಸ್ಟ್ ಇಟ್ ಇಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಥೀನ್ ಫ್ರಮ್ ಎಥಿಲೀನ್. ನೀವು ಪಾಲಿಥೀನ್ ಬ್ಯಾಗ್ಸ್ ನೋಡಿದ್ದೀರಾ, ನಾವೇನು ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂತ ಕರಿತೀವಿ, ಅದನ್ನೆಲ್ಲ ನಾವು ಎಥಿಲೀನ್ ಅನ್ನೋ ಮೆಟೀರಿಯಲಿಂದ, ಎಥಿಲೀನನ್ನು ಹೈಡ್ರೋಕಾರ್ಬನಿಂದ ಪ್ರಿಪೇರ್ ಮಾಡ್ತೀವಿ. ಇದನ್ನು ಓದ್ತೀರಾ ಈ ಪ್ರೊಸೆಸ್ಸನ್ನು ನೀವು. ಸೊ ಅಲ್ಲಿ ಕೆಟಲಿಸ್ಟ್ ಬೇಕು ನಮಗೆ. ಆ ಕೆಟಲಿಸ್ಟು ಯಾವುದಾಗತ್ತೆ ಅಂದರೆ ಕೊಬೋಲ್ಟ್ 60. ಸೊ ಎಥಿಲೀನ್ನ ಪಾಲಿಥೀನ್ ಆಗಿ ಪಾಲಿಮರೈಸೇಷನ್ ರಿಯಾಕ್ಷನ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಅಲ್ಲಿಗೆ ಕೆಟಲಿಸ್ಟು ಕೊಬೋಲ್ಟ್ 60 ಆಗಿ ಯೂಸ್ ಮಾಡ್ತೀವಿ. Coming to one more important radioactive element, that is iodine 131. This iodine 131 which is prepared by using ಟೆಲೂರಿಯಂ. ಟೆಲೂರಿಯಂ ಅಂತ ಒಂದು ಎಲಿಮೆಂಟು. ಈ ಟೆಲೂರಿಯಂ 130ಗೆ ನಾವು ನ್ಯೂಟ್ರಾನ್ನ ಬೊಂಬಾರ್ಡ್ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಟೆಲೂರಿಯಂ 131. Again this tellurium 131 which is not stable is going to convert into iodine 131. ಈ ಟೆಲೂರಿಯಂಗೆ ನ್ಯೂಟ್ರಾನ್ಸ್ನ ಬೊಂಬಾರ್ಡ್ ಮಾಡಿದಾಗ ಟೆಲೂರಿಯಂ 130 ಇದು 131 ಆಗುತ್ತೆ. ಹಾಗೆ ಅದು ಸ್ಟೇಬಲ್ ಅಲ್ಲದೆ ಇರೋದ್ರಿಂದ ಅದು ಅಯೋಡಿನ್ 131 ಆಗಿ ಕನ್ವರ್ಟ್ ಆಗುತ್ತೆ ಬೈ ಎಮಿಟಿಂಗ್ ಎನ್ ಎಲೆಕ್ಟ್ರಾನ್ನ ಹೊರಗಡೆ ಹಾಕತ್ತೆ. ಆವಾಗ ಅಯೋಡಿನ್ 131 ಆಗಿ ಕನ್ವರ್ಟ್ ಆಗುತ್ತೆ. ಈ ಅಯೋಡಿನ್ 131 ಅಪ್ಲಿಕೇಶನ್ಸ್ ಅಥವಾ ಇಂಪಾರ್ಟೆನ್ಸ್ ಏನು ಅಂತ. ಸೊ ಇಟ್ ಇಸ್ ಯೂಸ್ ದ ಟ್ರೀಟ್ಮೆಂಟ್ ಆಫ್ ಗಾಯ್ಟರ್. ಗಳಗಂಟೆ ರೋಗ ಕೇಳಿದ್ದೀರಾ, ಅಯೋಡಿನ್ ಡಿಫಿಷಿಯನ್ಸಿ ಸಿಂಡ್ರೋಮು. ಸೊ ಅದರಲ್ಲೂ ನಾವು ಅಯೋಡಿನ್ನ ಯೂಸ್ ಮಾಡ್ತೀವಿ. ಸೊ ಆ ಗಾಯ್ಟರ್ ಬಂದುಬಿಟ್ಟಿದ್ರೆ ಗಾಯ್ಟರ್ನ ಟ್ರೀಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಯೋಡಿನ್ 131 ಯೂಸ್ ಮಾಡ್ಕೊತೀವಿ. ಆ್ಯಂಡ್ ಇಟ್ ಇಸ್ ಯೂಸ್ ಟು ಲೊಕೇಟ್ ಆ್ಯಂಡ್ ಡಿಟರ್ಮೈನ್ ದ ಸೈಜ್ ಆಫ್ ಬ್ರೈನ್ ಟ್ಯೂಮರ್ಸ್. ಸೊ ಟ್ಯೂಮರ್ಸ್ ಆಗಿರುತ್ತೆ ಬ್ರೈನಲ್ಲಿ, ಅದು ಎಷ್ಟು ಸೈಜಲ್ಲಿದೆ ಮತ್ತು ಅದು ಎಲ್ಲಿದೆ ಅಂತ ಅದನ್ನು ಐಡೆಂಟಿಫೈ ಮಾಡೋಕ್ಕೆ, ಲೊಕೇಟ್ ಮಾಡೋಕ್ಕೆ, ಮತ್ತು ಅದು ಎಷ್ಟು ಸೈಜಲ್ಲಿದೆ ಅಂತ ಡಿಟರ್ಮೈನ್ ಮಾಡೋಕ್ಕೆ ನಾವು ಅಯೋಡಿನ್ 131 ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಇಟ್ ಇಸ್ ಯೂಸ್ಡ್ ಇನ್ ಡಿಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಡಿಸಾರ್ಡರ್ಸ್ ಆಫ್ ಥೈರಾಯ್ಡ್. ಸೊ ಥೈರಾಯ್ಡಲ್ಲೂ ಅಯೋಡಿನ್ 131 ತುಂಬ ಇಂಪಾರ್ಟೆನ್ಸು. ಏನಂದರೆ ಥೈರಾಯ್ಡ್ ಬಂದಿದೆಯಾ ಇಲ್ವಾ, ಮತ್ತು ಅದನ್ನು ಹೇಗೆ ಟ್ರೀಟ್ ಮಾಡ್ಬೋದು ಥೈರಾಯ್ಡ್ ಸಿಮ್ಟಮ್ಸ್ನ ಅಥವಾ ಥೈರಾಯ್ಡ್ ಡಿಸೀಸ್ನ ಅಂತ ನಾವು ಅಯೋಡಿನ್ 131 ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್. ಸೊ ಕಮಿಂಗ್ ಟು ಫಾಸ್ಫರಸ್ 32. ಸಿ ಹೌ ಕ್ಯಾನ್ ವಿ ಪ್ರಿಪೇರ್ ಫಾಸ್ಫರಸ್ 32? ಆ್ಯಸ್ ಯು ಆಲ್ ನೋ ದ atomic mass of sulfur is 32, so we can utilize sulfur for the preparation of ಫಾಸ್ಫರಸ್. ಸೊ ಸಲ್ಫರ್ನ ಯೂಸ್ ಮಾಡಿಕೊಂಡು ನಾವು ನ್ಯೂಟ್ರಾನ್ನ ಮತ್ತೆ ಬೊಂಬಾರ್ಡ್ ಮಾಡಿದರೆ ಸಲ್ಫರ್ಗೆ ಫಾಸ್ಫರಸ್ 32 ಬರುತ್ತೆ. ಸೊ ದೀಸ್ ಫಾಸ್ಫರಸ್ 32 ಎಗೈನ್ ಇಟ್ ಈಸ್ ಗೋಯಿಂಗ್ ಟು ಎಮಿಟ್ ಒನ್ ಆಫ್ ದ ಹೈಡ್ರೋಜನ್, ಒಂದು ಹೈಡ್ರೋಜನ್ನ ಹೊರಗಡೆ ಬಿಡತ್ತೆ. ಸೊ ಫಾಸ್ಫರಸ್ 32 ಇಟ್ ಬಿಕಮ್ಸ್ ಸ್ಟೇಬಲ್. ಸೊ ದೀಸ್ ಫಾಸ್ಫರಸ್ ವಿಚ್ ಇಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಸರ್ಟೆನ್ ಬ್ಲಡ್ ಡಿಸೀಸಸ್ ಲೈಕ್ ಲ್ಯುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತ. ಸೊ ಬ್ಲಡ್ ಕ್ಯಾನ್ಸರ್ನ ಟ್ರೀಟ್ ಮಾಡೋಕ್ಕೆ ನಾವು ಫಾಸ್ಫರಸ್ 32ನ ಯೂಸ್ ಮಾಡ್ಕೋತೀವಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ನಿಮಗೆ ಗೊತ್ತು
ಗೊತ್ತು ಏನಂದರೆ ಲ್ಯುಕೇಮಿಯಾನ ತುಂಬ ಕಷ್ಟ ಟ್ರೀಟ್ ಮಾಡೋಕ್ಕೆ ಅಂತ. ಸೊ ಆ ಥರ ಇದ್ದಾಗಲೂ ಕೂಡ ನಾವು ಫಾಸ್ಫರಸ್ 32ನ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ ಪೇಷಂಟ್ನ ಲೈಫ್ ಸ್ಪ್ಯಾನನ್ನು ಚೂರು ಮುಂದೆ ಹಾಕ್ಬೋದು, ಸ್ವಲ್ಪ ಲೈಫ್ ಸ್ಪ್ಯಾನ್ನ ಜಾಸ್ತಿ ಮಾಡಬಹುದು. ಆ ಥರ ಲ್ಯುಕೇಮಿಯಾನ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಅದರ ಜೊತೆಗೆ ಡಿಟೆಕ್ಷನ್ ಆಫ್ ಬ್ರೈನ್ ಟ್ಯೂಮರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್, ಬ್ರೈನಲ್ಲಿ ಟ್ಯೂಮರ್ಸ್ ಎಲ್ಲಿದೆ ಅಂತ ಲೊಕೇಟ್ ಮಾಡೋಕ್ಕೆ, ಡಿಟೆಕ್ಟ್ ಮಾಡೋಕ್ಕೆ, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಡಿಟೆಕ್ಟ್ ಮಾಡೋಕ್ಕೂ ಕೂಡ ಫಾಸ್ಫರಸ್ 32ನ ಯೂಸ್ ಮಾಡ್ಕೋತೀವಿ. And the last one is sodium 24. This sodium 24 which is prepared by using aluminum na ಮತ್ತೆ ನ್ಯೂಟ್ರಾನ್ಸ್ ಇಂದ ಬೊಂಬಾರ್ಡ್ ಮಾಡಿದರೆ we are going to get sodium 24 ಸಿಕ್ಕತ್ತೆ. ಈ sodium 24 which is very useful in detection of some ಆರ್ಟಿಫಿಷಿಯಲ್ ಟ್ಯೂಮರ್ಸ್. ಇದನ್ನು ಅಷ್ಟೇ ಕೆಲವು ಟ್ಯೂಮರ್ಸ್ನ ಡಿಟೆಕ್ಟ್ ಮಾಡೋಕ್ಕೂ ಯೂಸ್ ಮಾಡ್ಕೋತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಬೇರೆ ಏನೇನು ಯೂಸ್ ಇದೆ ಇದ್ರದ್ದು ಅಂತಂದರೆ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಸ್ಟಡಿಂಗ್ ದ ರಿಸ್ಟ್ರಿಕ್ಟೆಡ್ ಸರ್ಕ್ಯುಲೇಷನ್. ಈಗ ಬಾಡಿಯಲ್ಲಿ ಬ್ಲಡ್ಡು ಎಲ್ಲೆಲ್ಲಿ ಸರಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಅಂತ ನೋಡೋಕ್ಕೋಸ್ಕರ ಸೋಡಿಯಂ 24ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸಿ ದ ರಿಸ್ಟ್ರಿಕ್ಟೆಡ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಬಾಡಿ. ಆ್ಯಂಡ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಟಿಫಿಷಿಯಲ್ ರಬ್ಬರ್ ಗೊತ್ತು ನಿಮಗೆ, ರಬ್ಬರ್ ಟ್ರೀಯಿಂದ ನ್ಯಾಚುರಲ್ ಆಗಿ ಸಿಗುತ್ತೆ. ಅದನ್ನು ಹಾರ್ಡ್ ಮಾಡೋಕ್ಕೆ ಮಾತ್ರ ನಾವು ಸಲ್ಫರ್ ಯೂಸ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಆರ್ಟಿಫಿಷಿಯಲ್ ರಬ್ಬರ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರ ನಾವು ಸೋಡಿಯಂನ ಯೂಸ್ ಮಾಡ್ಕೋತೀವಿ, ಸೋಡಿಯಂ 24ನ. ಆ್ಯಂಡ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಕಾಂಬಿನೇಷನ್ ಆಫ್ ಎನ್ ಎಲೆಕ್ಟ್ರಿಕಲ್ ಕರೆಂಟ್ ಆ್ಯಂಡ್ ಅ ಸೋಡಿಯಂ ವೇಪರ್ ಲ್ಯಾಂಪ್ ಪ್ರೊಡ್ಯೂಸ್ ಫಾರ್ ಎಲೆಕ್ಟ್ರಿಕ್ ಯೆಲ್ಲೋಯಿಶ್ ಗ್ಲೋ ಇನ್ ದ ಸ್ಟ್ರೀಟ್ ಲ್ಯಾಂಪ್ಸ್. ನೀವು ಸ್ಟ್ರೀಟ್ ಲೈಟ್ ನೋಡಿದ್ದೀರಾ, ಸಡನ್ನಾಗಿ ಸಂಜೆ ಹೊತ್ತು ಕತ್ಲಾಗ್ತಾ ಇದ್ದಂಗೆ ಕೆಲವು ಸ್ಟ್ರೀಟ್ ಲೈಟ್ಸ್ ಅದೇ ಆನ್ ಆಗಿಬಿಡುತ್ತೆ. ನಾವು ಮರ್ಕ್ಯುರಿ ವೇಪರ್ ಲ್ಯಾಂಪ್ಸ್ ಅಂತಲೂ ಕರಿತೀವಿ ಅದನ್ನು. ಹಾಗೆಯೇ ಸೋಡಿಯಂ ವೇಪರ್ ಲ್ಯಾಂಪ್ಸೂ ಕೂಡ ಇದೆ. ಸೊ ಈ ಸೋಡಿಯಂ ವೇಪರ್ ಲ್ಯಾಂಪಿಂದಾನೇ ಯೆಲ್ಲೋ ಕಲರ್ ಲೈಟೆಲ್ಲ ಬರುತ್ತೆ ಸ್ಟ್ರೀಟ್ ಲೈಟ್ಸು. ಸೊ ಅದಕ್ಕೆ ಏನು ಮಾಡಿರ್ತೀವಿ ಅದಕ್ಕೆ ಅಂತಂದರೆ ಸೋಡಿಯಂ 24 ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಯು ಕ್ಯಾನ್ ಗೆಟ್ ಸೋಡಿಯಂ ವೇಪರ್ ಲ್ಯಾಂಪ್ which is going to have a yellowish glow for the street light. So this is what about radioactivity. I hope you understood radioactivity, one of the again important chapter, and where you can expect even the ಕ್ವೆಶನ್ಸ್. ಲೈಕ್ ಹೇಳಿದ್ನಲ್ಲ, ಪಕ್ಕಾ 5 ಮಾರ್ಕೇ ಕೇಳ್ತಾರೆ ಅಂತಲ್ಲ, ಇಲ್ಲ 3 ಮಾರ್ಕ್ ಕೇಳ್ತಾರೆ ಅಂತಲ್ಲ, 5 ಮಾರ್ಕು ಅಥವಾ 3 ಮಾರ್ಕ್ ಯಾವುದಾದ್ರೂ ಒಂದು ಕ್ವೆಶನ್ನು ಇದ್ದೇ ಇರುತ್ತೆ. ಸೊ ನೀವು ನೆಗ್ಲೆಕ್ಟ್ ಮಾಡ್ದೇ ರೇಡಿಯೋ ಆ್ಯಕ್ಟಿವಿಟಿ ಓದ್ಕೊಂಡ್ರೆ ಎರಡೂ ಇದಕ್ಕೂ ಹೆಲ್ಪ್ ಆಗುತ್ತೆ. ಈವನ್ ಯು ಕ್ಯಾನ್ ಗೋ ಫಾರ್ ದ ಆನ್ಸರ್ ಫಾರ್ ದ ಫಿಸಿಕ್ಸ್ ಆಲ್ಸೋ, ಆ್ಯಂಡ್ ಈವನ್ ಯು ಕ್ಯಾನ್ ಆನ್ಸರ್ ಫಾರ್ ಕೆಮಿಸ್ಟ್ರಿ ಆಲ್ಸೋ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.